ಚಿಕ್ಕ ವಯಸ್ಸಿನಲ್ಲೇ ನನ್ನ ತಂದೆ ತಾಯಿ ನನ್ನನ್ನ ಬಿಟ್ಟು ಹೊರಟೋದ್ರು. ನಮ್ಮ ನೆಂಟರು, ಬಂಧು ಬಳಗ ಅಂತ ಹೇಳಿ ಯಾರೊಬ್ಬರು ನನ್ನನ್ನ ಅವರ ಮನೆಯಲ್ಲಿ ಇಟ್ಕೊಳ್ದೆ ಅನಾಥಾಶ್ರಮಕ್ಕೆ ಕಳಿಸ್ಬಿಟ್ರು. ಆದ್ರೆ ನನ್ನ ದುರಾದೃಷ್ಟಕ್ಕೆ ಅಲ್ಲೂ ನನಗೆ ತುಂಬಾ ಕಷ್ಟ ಕೊಡ್ತಿದ್ರು. ಇದನ್ನೆಲ್ಲ ಸಹಿಸಲಾಗದ ನಾನು ಒಂದು ರಾತ್ರಿ ಯಾರಿಗೂ ಹೇಳದೆ ಅಲ್ಲಿಂದ ಓಡಿ ಬಂದ್ಬಿಟ್ಟೆ. ಅಲ್ಲಿಂದ ಬಂದ ನಾನು ದೊಡ್ಡದಾದ ಒಂದು ಬಂಗಲೆಯಲ್ಲಿ ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ನಾನು ಮನೆ ಕೆಲಸ ಮಾಡುತ್ತಿದ್ದ ಓನರ್ ಕಟ್ಟಾಗಿರುವ ನನ್ನ ತುಟಿಯನ್ನ ನೋಡಿ, ಏನಿದು, ಏನಾಯ್ತು ಎಂದಾಗ, ಇದು ನಾನು ಹುಟ್ಟಿದಾಗಿನಿಂದ ಹೀಗೆ ಇದೆ ಎಂದೆ. ಅದಕ್ಕವರು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಾನಿದ್ದ ಪರಿಸ್ಥಿತಿಯನ್ನ ನೋಡಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಆಗ ಗೊತ್ತಾದ ವಿಷಯವನ್ನ ನೋಡಿ ಒಂದು ಕ್ಷಣಕ್ಕೆ ನಾನೇ ಮೂರ್ಛೆ ಹೋದ ಹಾಗಾಗೋದೆ. ಆ ಓನರು ಬೇರೆ ಯಾರು ಅಲ್ಲ, ನನ್ನ 14 ವರ್ಷ ತುಂಬಿದ್ದ ನಾನು ಟ್ಯೂಷನ್ನಿಂದ ಮನೆಗೆ ಬಂದ ನನಗೆ ಮನೆ ತುಂಬಾ ಜನ ತುಂಬಿರುವುದನ್ನ ನೋಡಿ ಗಾಬರಿಯಿಂದ ಎಲ್ಲರನ್ನ ತಳ್ಳಿ ಮನೆಯ ಒಳಗೆ ಹೋಗಿ ನೋಡಿದಾಗ ನನ್ನ ಪ್ರಪಂಚವಾಗಿದ್ದ ನನ್ನ ತಂದೆ ತಾಯಿ ಇಬ್ರು ತೀರಿಕೊಂಡಿದ್ರು. ಅದನ್ನು ನೋಡಿದ ನಾನು ಒಂದು ಕ್ಷಣಕ್ಕೆ ಮೂರ್ಛೆ ಹೋದ ಹಾಗಾಗೋದೆ. ಇಷ್ಟು ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ನಾನು ಇಬ್ಬರನ್ನ ತಪ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದೆ. ಜೋರಾಗಿ ಕಿರ್ಚುತ್ತಾ ನನ್ನ ಭಾವನೆಗಳನ್ನೆಲ್ಲ ಹೊರಗೆ ಹಾಕ್ಬೇಕು ಅನಿಸ್ತಿತ್ತು. ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ? ಅಪ್ಪ, ಅಮ್ಮ, ನನ್ನನ್ನ ಒಂಟಿ ಮಾಡಿ ನೀವಿಬ್ರು ಯಾಕೆ ನನ್ನ ಬಿಟ್ಟು ಹೋದ್ರಿ ಎಂದು ಹೇಳಿ ನಾನು ಅಳುತ್ತಿರುವುದನ್ನ ನನ್ನ ಪಕ್ಕದಲ್ಲೇ ಕುಳಿತಿರುವ ಒಬ್ಬ ಹೆಂಗಸು ನನ್ನನ್ನು ಸಮಾಧಾನ ಮಾಡ್ತಾ, ಅಳಬೇಡಮ್ಮ, ಮನುಷ್ಯನ ಋಣ ಇರುವವರೆಗೂ ಮಾತ್ರ ಭೂಮಿ ಮೇಲೆ ಇರ್ತದೆ. ಕೊನೆ ಬಾರಿ ನಿನ್ನ ತಂದೆ ತಾಯಿನ ನೋಡ್ಕೊ, ಈಗ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ ತಕ್ಷಣ ನನ್ನ ಹೃದಯ ಗಾಬರಿಯಿಂದ ಒಡೆದು ಹೋದ ಹಾಗಾಗೋಯ್ತು. ದುಃಖದಿಂದ ನನ್ನ ಕಣ್ಣಲ್ಲಿ ಒಂದೇ ಸಮನೆ ಕಣ್ಣೀರು ಬರ್ತಿತ್ತು. ಕೊನೆ ಬಾರಿ ತಂದೆ ತಾಯಿನ ನೋಡು ಎಂದ ತಕ್ಷಣ ಜೀವನ ಪೂರ್ತಿ ನನ್ನನ್ನು ಬಿಟ್ಟು ಹೋಗುತ್ತಿರುವ ತಂದೆ ತಾಯಿಯನ್ನು ಕೊನೆಗೊಂದು ಬಾರಿ ನೋಡು ಎಂದಾಗ ಅವರ ಮುಖವನ್ನು ನೋಡುವಷ್ಟು ಧೈರ್ಯ ಕೂಡ ನನಗಿರ್ಲಿಲ್ಲ. ಇಲ್ಲ, ನಾನು ನೋಡೋದಿಲ್ಲ, ನಾನು ನೋಡೋದಿಲ್ಲ ಎಂದು ಕಣ್ಣೀರ್ ಹಾಕ್ತಾ ಇರೋದನ್ನ ನೋಡಿ ಅಲ್ಲಿರುವವರೆಲ್ಲ, ಹಂಗೆ ಹೇಳ್ಬೇಡಮ್ಮ, ಒಂದು ಸಲ ಚೆನ್ನಾಗಿ ನೋಡ್ಕೋ, ಮತ್ತೆ ಯಾವತ್ತೂ ನೀನು ಅವರ ಮುಖವನ್ನ ನೋಡೋದಕ್ಕಾಗೋದಿಲ್ಲ. ಒಂದು ಸಲ ಕೊನೆ ಬಾರಿ ನೋಡ್ಕೊಳ್ಳಮ್ಮ. ನೋಡು, ಈ ಕುರುಗು ಜೀವನ ಪೂರ್ತಿ ಇದು ಬಿಡುತ್ತೆ. ಬೇಕು ಅಂದ್ರು ನಿನ್ನ ತಂದೆ ತಾಯಿ ಮತ್ತೆ ಬರಲ್ಲ. ಆ ದೇವ್ರು ಅವರಿಬ್ರು ಇದೇ ರೀತಿ ಟ್ರಕ್ ಹೊಡೆತದಿಂದ ಸಾಯ್ಬೇಕು ಅಂತ ಬರ್ತಿದ್ದ. ಅದನ್ನು ಯಾರು ಕೂಡ ತಪ್ಸೋದಕ್ಕಾಗಲ್ಲ ಎಂದಾಗ ಒಂದು ಕ್ಷಣಕ್ಕೆ ನನ್ನ ಉಸಿರು ನಿಲ್ಲುವ ಹಾಗಾಗೋಯ್ತು. ಜೋರಾಗಿ ಅಳುತ್ತಾ, ಅಮ್ಮ, ಎದ್ದೋಳಮ್ಮ, ಇನ್ಮೇಲೆ ನೀನು ಹೇಳ್ದ ಕೇಳ್ತೀನಿ, ನೀನು ಏನೇ ಊಟ ಕೊಟ್ಟರು ತಿನ್ಬಿಡ್ತೀನಿ. ಅಪ್ಪ, ಈ ಸಲ ನಿನ್ನ ಬರ್ತಡೆಗೆ ನೀನಿಷ್ಟದ ಪ್ರಕಾರ ಬಟ್ಟೆಗಳನ್ನ ತರ್ತೀನಿ ಅಂತ ಹೇಳ್ದೆ. ಈಗ ನಾನು ಯಾರನ್ನ ಕೇಳಬೇಕು? ಇಬ್ರನ್ನ ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ ಹೇಳು? ಇನ್ಮೇಲೆ ನಾನು ನೀವಿಬ್ರು ಹೇಳ್ದ ಹಾಗೆ ಕೇಳ್ತೀನಿ. ಎದ್ದೋಳಮ್ಮ, ಅಪ್ಪ, ಎದ್ದೋಳಪ್ಪ, ನನ್ನ ಬಿಟ್ಟು ಹೋಗ್ಬೇಡಿ. ನೀವಿಲ್ದೆ ನಾನು ಹೇಗಿರ್ಲಿ? ಅಮ್ಮ, ನೀನೇ ಹೇಳ್ದೆ ಮಕ್ಕಳಿಗೆ ತಂದೆ ತಾಯಿಗಿಂತ ಹೆಚ್ಚಾಗಿ ಯಾರು ಪ್ರೀತಿಸಲ್ಲ ಅಂತ ಹೇಳಿ. ಈಗ ನಾನು ಹೇಗಿರ್ಬೇಕು ಹೇಳು ನೀನೇ? ಎದ್ದೋಳಮ್ಮ, ಮಾತಾಡು ಎಂದು ನಾನು ಎಷ್ಟೇ ಕಿರಿಚಿದರೂ ಅಪ್ಪ ಹಾಗೂ ಅಮ್ಮ ಮಾತ್ರ ಮೌನದಿಂದ ಮಲಗಿದ್ರು. ಕಣ್ಣೀರ್ ಹಾಕ್ತಾ ಆಕಾಶದ ಕಡೆ ನೋಡ್ತಾ, ಅಪ್ಪ ದೇವ್ರೆ, ಅಪ್ಪ ಅಮ್ಮನ ವಾಪಸ್ ಕಳ್ಸು, ಇನ್ಮೇಲೆ ನಾನು ಅವರಿಗೆ ಯಾವುದೇ ರೀತಿ ಕಷ್ಟ ಕೊಡಲ್ಲ ಎಂದು ಹೇಳಿ ಜೋರಾಗಿ ಕಿರಿಚ್ತಾ ಅಳ್ತಿದ್ದೆ. ಕೊನೆಗೂ ಆ ಸಮಯ ಕೂಡ ಬಂದೇ ಬಿಟ್ಟಿತು. ಅಪ್ಪ ಹಾಗೂ ಅಮ್ಮನ ಕಾರ್ಯ ಕೂಡ ಮುಗಿದೇ ಬಿಟ್ಟಿತು. ನನ್ನನ್ನು ಬಿಟ್ಟು ಹೋದ ಅಪ್ಪ ಅಮ್ಮನನ್ನ ನೆನೆದು ನನ್ನ ಪರಿಸ್ಥಿತಿಯಂತೂ ತುಂಬಾ ಕೆಟ್ಟೋಗಿತ್ತು. ನನ್ನ ಮನೆ ಅವರಿಬ್ಬರಿಲ್ಲದೆ ಕತ್ತಲನ್ನು ಆವರಿಸಿಕೊಂಡಿತ್ತು. ಮನೆಯ ಯಾವ ಮೂಲೆಗೋದ್ರೂ ಅಪ್ಪ ಅಮ್ಮನ ನೆನಪು ಬರ್ತಿತ್ತು. ನಾನೊಬ್ಬಳು ಅನಾಥೆಯಾಗಿ ಹೋಗಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಮೌನ ಆವರಿಸಿಬಿಟ್ಟಿತು.
ಕಾಲ ಕಳೆದ ಹಾಗೆ 10 ದಿನ ಕಳೆದೇ ಹೋಯ್ತು. ಸ್ವಲ್ಪ ದಿನದ ಮಟ್ಟಿಗೆ ಮನೆಯಲ್ಲಿ ನೆಂಟ್ರೆಲ್ಲ ಇದ್ರು. ಆದ್ರೆ ಅವರೆಲ್ಲ ಇದ್ರು ನನಗೆ ನನ್ನ ತಂದೆ ತಾಯಿ ಇಲ್ಲದ ಆ ಮನೆ ಯಾರಿದ್ರೆ ಏನು, ಅವರ ಸ್ಥಾನವನ್ನ ಯಾರು ಕೂಡ ತುಂಬೋದಕ್ಕಾಗಲ್ಲ ಅನ್ನೋ ಕೊರಗು ಕಾಡ್ತಿತ್ತು. 10 ದಿನ ಮುಗಿದ ನಂತರ ಮನೆಯಲ್ಲಿ ನೆಂಟರೆಲ್ಲ ಸೇರಿ ಮಾತುಕತೆಗಂತ ಹೇಳಿ ಕುಳಿತುಕೊಳ್ತಾರೆ. ಅವರ ಮಧ್ಯೆ ನಾನು ಕುಳಿತುಕೊಂಡಿದ್ದೆ. ಅಷ್ಟರಲ್ಲಿ ಅಂಕಲ್ ಹೇಳಿದ್ರು, ನೋಡ್ರಪ್ಪ, ನಾನಿರೋ ಪರಿಸ್ಥಿತಿ ಅಂತೂ ಎಲ್ಲರಿಗೂ ಗೊತ್ತು. ಮೊದಲೇ ನನಗೆ 4 ಜನ ಹೆಣ್ಮಕ್ಳು. ಕೂಲಿ ಮಾಡಿದ್ರೆ ನನ್ನ ಮನೆ ನಡೆಯೋದು. ಅಂತಹದ್ರಲ್ಲಿ ನಾನ್ ಹೀಗೆ ಹೇಳ್ತೀನಿ ಅಂತ ಯಾರು ಕೂಡ ತಪ್ಪು ತಿಳ್ಕೊಳ್ಬೇಡಿ. ರಾಶಿನ ನಮ್ಮ ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗ್ಬಹುದು. ಅಷ್ಟರಲ್ಲಿ ದೊಡ್ಡಪ್ಪ ಹೇಳಿದ್ರು, ಹೌದು, ಎಲ್ಲರಿಗೂ ಅವ್ರದೇ ಆದ ಕಷ್ಟಗಳಿರುತ್ತೆ. ಅದ್ರ ಮೇಲೆ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗ್ಬಹುದು. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹುಡ್ಕೋಣ ಎನ್ನುವಷ್ಟರಲ್ಲಿ ಅಪ್ಪನ ತಂಗಿ, ಹೌದಣ್ಣ, ನಾನು ಕೂಡ ಇಟ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಮತ್ತೆ ಹೇಗೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಎನ್ನುವಷ್ಟರಲ್ಲಿ ಅವರ ಮಾತನ್ನ ಕೇಳಿದ ಚಿಕ್ಕಮ್ಮ ಹೇಳಿದ್ರು, ಯಾರು ಕೂಡ ನೋಡ್ಕೊಳ್ಳೋದಕ್ಕಾಗಲ್ಲ. ಎಲ್ಲರಿಗೂ ಅವ್ರದೇ ಆದ ಕೆಲವು ಜವಾಬ್ದಾರಿಗಳಿವೆ. ನೀವೆಲ್ಲ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ಯಾರಿಗೂ ಕಷ್ಟ ಆಗ್ದಿರಾ, ಆ ಹುಡುಗಿಗೂ ಏನು ಹೆಚ್ಚು ಕಮ್ಮಿ ಆಗ್ದಿರಾ ಒಂದು ಪರಿಹಾರನ ಹೇಳ್ತೀನಿ. ಅವಳನ್ನ ಇಲ್ಲೇ ಒಂದು 10 ಕಿಲೋಮೀಟರ್ ಹೋದ್ರೆ ಪಕ್ಕದಲ್ಲೇ ಒಂದು ಆಶ್ರಮ ಇದೆ. ತುಂಬಾ ಒಳ್ಳೆ ಆಶ್ರಮ. ಅವಳು ಯಾರ ಮೇಲೇನೂ ಹೊರೆ ಆಗೋದಿಲ್ಲ. ಮದುವೆ ವಯಸ್ಸಿಗೆ ಬಂದ ಮೇಲೆ ಎಲ್ಲರೂ ಸೇರಿ ಮದುವೆ ಮಾಡಬಹುದು. ಇದು ನನ್ನ ಅನಿಸಿಕೆ. ನಿಮಗೆಲ್ಲ ಹೇಗ್ ಅನ್ಸುತ್ತೋ ಹಾಗೆ ಮಾಡಿ ಎಂದು ಹೇಳಿ ಚಿಕ್ಕಮ್ಮ ಹೇಳಿದನ್ನ ಕೇಳಿ ಎಲ್ಲರೂ, ಹೌದು, ಇದು ಸರಿ ಅನ್ಸುತ್ತೆ. ಯಾರೊಬ್ಬರಿಗೂ ಕಷ್ಟ ಬೇಡ. ಅವಳು ಕೂಡ ಅಲ್ಲಿ ನೆಮ್ಮದಿಯಾಗಿರ್ಬೋದು ಎಂದಾಗ ನನ್ ಕಣ್ ಮುಚ್ಕೊಂಡು ಅವರ ನಿರ್ಧಾರವನ್ನ ಒಪ್ಕೊಂಡೆ. ಯಾಕಂದ್ರೆ ನಾನು ಕೂಡ ಯಾರಿಗೂ ಭಾರವಾಗಿ ಇರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಹಾಗಾಗಿ ಎಲ್ಲರ ಮುಂದೆ ನಾನು ಕೂಡ, ನನಗೂ ಕೂಡ ಯಾರ ಮನೆಯಲ್ಲೂ ಇರೋದಕ್ಕೆ ಇಷ್ಟ ಇಲ್ಲ. ಈ ನಿರ್ಧಾರ ನನಗೂ ಒಪ್ಪಿಗೆ ಇದೆ ಎಂದು ಹೇಳಿ ನನ್ನ ತಾಯಿ ಹೇಳಿದ ಆ ಮಾತು ನನಗೆ ನೆನಪಿಗೆ ಬರ್ತಿತ್ತು. ನಮ್ಮ ಜೀವನದಲ್ಲಿ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನ ಯಾರೊಬ್ಬರು ಪ್ರೀತಿಸೋದಿಲ್ಲ. ಯಾರ ಮೇಲೂ ನಂಬಿಕೆ ಇಡಬಾರದು ಅನ್ನೋ ಆ ಮಾತು ನನಗೆ ನೆನಪಿಗೆ ಬರ್ತಿತ್ತು. ದುಃಖದಿಂದ ನಾನು, ಅಮ್ಮ, ಅಪ್ಪ, ನೀವಿಬ್ರು ಇದ್ದಿದ್ರೆ ಇವತ್ತು ನಾನು ಈ ರೀತಿ ಅನಾಥೆಯಾಗಿ ಅನಾಥಾಶ್ರಮಕ್ಕೆ ಹೋಗಿ ಸೇರುತ್ತಿರ್ಲಿಲ್ಲ. ನೀವು ಇಲ್ದೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ಯಾಕೆ ನನ್ನನ್ನ ಬಿಟ್ಟು ಹೋದ್ರಿ? ನಿಮ್ಮ ಜೊತೆಯಲ್ಲಿ ನನ್ನನ್ನು ಕೂಡ ಕರೆದುಕೊಂಡು ಹೋಗ್ಬಿಡ್ಬೇಕಾಗಿತ್ತು ಎಂದು ಹೇಳಿ ಮನಸ್ಸಿನಲ್ಲಿ ಅಪ್ಪ ಅಮ್ಮನನ್ನ ನೆನೆದು ದುಃಖ ಪಡ್ತಿದ್ದೆ. ಸಂಜೆಯಾಗುತ್ತಿದ್ದ ಹಾಗೆ ನನ್ನ ಬಟ್ಟೆಗಳೆಲ್ಲ ಪ್ಯಾಕ್ ಆಗ್ತಿತ್ತು. ಕೊನೆಗೂ ನಾನು ಬೆಳೆದ ಆ ಮನೆಯನ್ನ ಬಿಟ್ಟು ಹೊರಗೆ ಬರುವ ಸಮಯ ಬಂದು ಬಿಟ್ಟಿತ್ತು. ಮನೆಗೆ ಬೀಗ ಹಾಕ್ತಾ ಎಲ್ಲರೂ ಹೇಳಿದ್ರು, ಯಾವತ್ತಿದ್ರೂ ಈ ಮನೆ ನಿನ್ನದೇ. ಸದ್ಯಕ್ಕೆ ಈಗ ಬಾಗಿಲ ಹಾಕಿ ಬಿಡ್ತೀವಿ. ನಿನ್ನ ಮದುವೆ ಸಮಯದಲ್ಲಿ ಈ ಮನೆಯನ್ನ ಮಾರಿ ನಿನ್ನ ಮದುವೆ ಮಾಡಬಹುದು ಎಂದು ಹೇಳಿ ಮನೆಗೆ ಬೀಗ ಹಾಕಿ ನನ್ನನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದ್ರು. ನನಗೆ ಚೆನ್ನಾಗಿ ಗೊತ್ತಿತ್ತು, ಈ ಮನೆಯನ್ನ ಮಾರಿ ಇವರೆಲ್ಲ ದುಡ್ಡನ್ನ ಎತ್ಕೊಳ್ತಾರೆ ಅಂತ ಹೇಳಿ. ಆದ್ರೂ ಅವರ ಮುಂದೆ ನಾನು ಏನು ಹೇಳಕ್ಕಾಗದೆ ಮೌನವಾಗಿದ್ದೆ. ಅಲ್ಲಿಂದ ಸೀದಾ ನನಗೆ ಆಶ್ರಮಕ್ಕೆ ಕರೆದುಕೊಂಡು ಬಂದ್ರು. ಆಶ್ರಮ ಹತ್ತಿರ ಬರುತ್ತಿದ್ದ ಹಾಗೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಭಯ ಶುರುವಾಗಿತ್ತು. ಇಲ್ಲಿ ನಾನು ಹೇಗಿರಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ. ಅಲ್ಲಿ ಏನು ಮಾಡಬೇಕು, ಅಲ್ಲಿ ಏನು ಕೆಲಸ ಕೊಡ್ತಾರೋ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಗಾಬರಿ ಶುರುವಾಗಿತ್ತು. ಆ ಅನಾಥಾಶ್ರಮದ ಒಳಗೆ ಕರೆದುಕೊಂಡು ಹೋದ ಅಂಕಲ್ ಕೆಲವು ಫಾರಂಗಳಿಗೆ ಸಹಿಯನ್ನ ಹಾಕಿ ನನ್ನ ಬಳಿ ಬಂದು, ನೋಡಮ್ಮ ರಾಶಿ ಅನ್ನುವಷ್ಟರಲ್ಲಿ, ದಯವಿಟ್ಟು ಅಂಕಲ್ ಏನು ಮಾತಾಡಬೇಡಿ. ಇಲ್ಲಿವರೆಗೂ ಕರೆದುಕೊಂಡು ಬಂದು ನೀವು ತುಂಬಾ ದೊಡ್ಡ ಸಹಾಯ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಎಂದು ಹೇಳಿ ನಾನು ಅಲ್ಲಿಂದ ಒಳಗೆ ಬಂದೆ. ಅಂಕಲ್ ಕೂಡ ಮುಜುಗರದಿಂದ ಅಲ್ಲಿಂದ ಬಂದ್ಬಿಟ್ರು. ನಾನು ಅಲ್ಲೇ ಇದ್ದ ಒಂದು ಮರದ ಕೆಳಗೆ ಕುಳಿತು ಬಿಟ್ಟೆ. ಮನಸ್ಸಿನಲ್ಲಿ ಒಂದು ರೀತಿಯ ದುಃಖ ಆವರಿಸಿಕೊಂಡಿತ್ತು. ಯಾರ ಹತ್ತಿರನೂ ಏನು ಮಾತಾಡೋ ಪರಿಸ್ಥಿತಿಯಲ್ಲಿ ನಾನಿರ್ಲಿಲ್ಲ. ಅಷ್ಟರಲ್ಲಿ ಅಲ್ಲಿ ಮ್ಯಾನೇಜ್ ಆಗಿ ಕೆಲಸ ಮಾಡ್ತಾ ಇರುವ ಶಾಂತ ಮೇಡಮ್ ನನ್ನ ಹತ್ರ ಬಂದು, ಅಲ್ಲಮ್ಮ,
ಈ ರೀತಿ ಕುತ್ಕೊಂಡಿದ್ರೆ ಹೇಗೆ ಹೇಳು? ರಾಜಿ ಬಾಯಿಲಿ, ನೋಡು, ಇವಳು ಹೊಸ ಹುಡುಗಿ, ಇವಳನ್ನ ಒಳಗಡೆ ಕರೆದುಕೊಂಡು ಹೋಗು ಎಂದಾಗ ಆಕೆಯನ್ನ ನೋಡಿ ನನಗೆ ಒಂದು ರೀತಿ ಭಯವಾಗ್ತಿತ್ತು. ನೋಡೋದಕ್ಕೆ ಆಕೆ ತುಂಬಾ ಗಂಭೀರವಾಗಿದ್ಲು. ಬಾಮ್ಮ ಎಂದು ಹೇಳಿ ನನಗೆ ಒಳಗೆ ಕರೆದುಕೊಂಡು ಹೋದ್ರು. ಅಕ್ಕಪಕ್ಕ ರೂಮ್ಗಳಿತ್ತು. ಅದರಲ್ಲಿ ಕೊನೆಯಲ್ಲಿದ್ದ ರೂಮಿನ ಬಳಿ ನನ್ನನ್ನ ಕರೆದುಕೊಂಡು ಹೋಗಿ, ಎಲ್ಲರೂ ಬನ್ನಿ ಇಲ್ಲಿಗೆ, ಬಂದಿರೋ ಹೊಸ ಹುಡುಗಿ ಇವಳನ್ನ ನಿಮ್ಮ ಜೊತೆ ಇಟ್ಕೊಳ್ಳಿ ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟೋದ್ರು. ನನ್ನ ಹಾಗೆಯೇ ಅಲ್ಲಿ ಎಷ್ಟೋ ಜನ ಹುಡುಗಿರಿದ್ರು. ಅಲ್ಲಿಯ ವಾತಾವರಣವನ್ನ ನೋಡಿ ಒಂದು ರೀತಿ ನನಗೆ ಗಾಬರಿ ಶುರುವಾಯ್ತು. ಅಷ್ಟರಲ್ಲಿ ನನ್ನ ಬಳಿ ಒಂದು ಹುಡುಗಿ ಬಂದು, ಏನಾಯ್ತು ನಿನಗೆ, ಯಾಕೆ ಇಲ್ಲಿಗೆ ಬಂದಿದ್ಯಾ? ಅದು ನನಗೆ ತಂದೆ ತಾಯಿ ಇಬ್ರು ಇಲ್ಲ, ಅದಕ್ಕೆ ನನ್ನನ್ನ ಇಲ್ಲಿಗೆ ಕರೆದುಕೊಂಡು ಬಂದ್ಬಿಟ್ರು. ಇಲ್ಲಿಗೆ ಏನಕ್ಕೆ ಬರಕ್ ಹೋದೆ ನೀನು ಎನ್ನುವಷ್ಟರಲ್ಲಿ ಅಲ್ಲಿಗೆ ರಂಜು ಅನ್ನುವ ಹುಡುಗಿ ಬಂದು, ನಿನ್ನನ್ನ ಕರಿತಿದಾರ ಬಾ ಎಂದಾಗ ಮೊದಲು ಬಂದು ನನ್ನನ್ನ ಮಾತನಾಡಿಸಿದ ಹುಡುಗಿ ಹೇಳಿದ್ಲು, ರಂಜು, ಇವಳು ಹೊಸಬ್ಳು, ಇವತ್ತು ಕರ್ಕೊಂಡು ಹೋಗ್ಬೇಡ, ಬಿಟ್ಬಿಡು. ಅದರಲ್ಲೂ ಅವಳಿಗೆ ತಂದೆ ತಾಯಿ ಬೇರೆ ಇಲ್ಲ. ನೋಡು ಶುಭ, ನನಗೂ ತಂದೆ ತಾಯಿ ಇಲ್ಲ. ಇಲ್ಲಿ ಇರಬೇಕು ಅನ್ನೋದಾದ್ರೆ ಇಲ್ಲಿಯ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ನೋಡು, ನೀನು ನನ್ನ ಜೊತೆ ಬಾ ಎಂದು ಹೇಳಿ ಆ ಹುಡುಗಿ ನನ್ನನ್ನ ಕರೆದುಕೊಂಡು ಬರ್ತಿದ್ರೆ ಇದನ್ನೆಲ್ಲ ನೋಡಿ ನನ್ನ ಹೃದಯ ಭಯದಿಂದ ಇನ್ನಷ್ಟು ಹೊಡೆದುಕೊಳ್ಳುತ್ತಿತ್ತು. ಅಲ್ಲಿಂದ ಸೀದಾ ನನಗೆ ಒಂದು ರೂಮ್ಗೆ ಕರೆದುಕೊಂಡು ಹೋಗಿ ಆ ಹುಡುಗಿ ನನ್ನ ಹತ್ರ ಹೇಳಿದ್ಲು, ನೋಡು, ಇಲ್ಲಿ ಒಬ್ಬ ಗಂಡಸು ಬರ್ತಾನೆ, ಅವನು ಹೇಗ್ ಹೇಳ್ತಾನೋ ಆ ರೀತಿ ನಡ್ಕೋ, ಇಲ್ದಿದ್ರೆ ನೀನ್ ಇಲ್ಲಿರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಎಂದು ಹೇಳಿ ಅವಳು ನನ್ನನ್ನ ರೂಮಲ್ಲಿ ಬಿಟ್ಟು ಹೊರಟೋದ್ಲು. ಅವಳು ಹೇಳಿದ ಆ ಮಾತು ನನಗೆ ಇನ್ನಷ್ಟು ಭಯ ಪಡುವಂತೆ ಮಾಡ್ತಿತ್ತು. ನನ್ನ ಜೊತೆ ಏನ್ ನಡೀತಾ ಇದೆ, ಮುಂದೆ ನನ್ನ ಜೊತೆ ಏನಾಗುತ್ತೋ ಗೊತ್ತಿಲ್ಲ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆ ರೂಮಿನಲ್ಲಿ ಯಾರೊಬ್ಬರು ಇರ್ಲಿಲ್ಲ. ನಾನು ರೂಮ್ಗೆ ಹೋದ 10 ನಿಮಿಷಕ್ಕೆ ಒಬ್ಬ ಗಂಡಸು ನನ್ನ ಬಳಿ ಬಂದು, ಹೇ ಹುಡುಗಿ, ಇದ್ರ ಬಗ್ಗೆ ನಿನಗೆಲ್ಲ ಗೊತ್ತಿದೆ ತಾನೆ? ಆ ಹುಡುಗಿ ಎಲ್ಲ ಹೇಳಿದ್ದಾಳ್ ತಾನೆ ಎಂದಾಗ ನಾನು ಭಯದಿಂದ, ಹೌದು, ಅವಳು ಹೇಳಿದ್ಲು ಇಲ್ಲಿರಬೇಕು ಅನ್ನೋದಾದ್ರೆ ಇಲ್ಲಿಯ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಎಂದು ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಇಲ್ಲಿ ಏನೇನ್ ನಡೆಯುತ್ತೆ ಅಂತ ಆ ಹುಡುಗಿ ನಿನ್ನ ಹತ್ರ ಸರಿಯಾಗಿ ಏನನ್ನು ಹೇಳಿಲ್ಲ ಅನ್ಸುತ್ತೆ. ನೋಡು, ಈಗ ನಿನ್ನ ಜೊತೆ ಏನೇ ಆದ್ರೂ ನೀನ್ ಅದನ್ನ ಅನುಭವಿಸ್ಲೇಬೇಕು. ನನ್ನ ಮುಖವನ್ನು ನೋಡಿ, ರಾಜಮ್ಮ, ಬಿಸಿಯಾಗಿದ್ರೆ ತಗೊಂಡು ಬಾ ಎಂದು ಆತ ಹೇಳಿದ ತಕ್ಷಣ ಭಯದಿಂದ ನನ್ನ ಹೃದಯ ಇನ್ನಷ್ಟು ಹೊಡೆದುಕೊಳ್ಳುವುದಕ್ಕೆ ಶುರುವಾಯಿತು. ಅಷ್ಟರಲ್ಲಿ ಆ ರಾಜಮ್ಮ ಎನ್ನುವಾಕೆ ಬಿಸಿ ಮಾಡಿರುವ ಕಬ್ಬಿಣ ಎತ್ಕೊಂಡು ನನ್ನ ಬಳಿ ಬಂದು ಆತನ ಕೈಗೆ ಕೊಟ್ಲು. ಅದನ್ನ ಹಿಡಿದುಕೊಂಡು ನನ್ನ ಕೈಯನ್ನ ಆತ ಎಳೆದು, ನೋಡು, ಇದು ಇಲ್ಲಿಯ ರೂಲ್ಸು. ಈ ಆಶ್ರಮದಲ್ಲಿ ಇರಬೇಕು ಅನ್ನೋದಾದ್ರೆ ಈ ಗುರುತನ್ನ ಹಾಕೊಳ್ಳೇಬೇಕು. ಇದರಿಂದಾಗಿ ನಿನ್ನನ್ನ ನಾವು ಎಲ್ಲಿಗೆ ಕಳಿಸಿದ್ರು ಈ ಆಶ್ರಮದಿಂದ ಬಂದಿದ್ಯಾ ಅನ್ನೋದನ್ನ ಗುರ್ತಿಡಿಬಹುದು. ಇಲ್ಲಿರೋ ಪ್ರತಿಯೊಬ್ಬ ಹುಡುಗಿನೂ ಇದನ್ನ ಮಾಡಲೇಬೇಕು ಎಂದು ಹೇಳಿ ನನ್ನ ಕೈಗೆ ಆ ಬಿಸಿ ಬಿಸಿ ರಾಡಿನಿಂದ ಗುರುತನ್ನ ಹಾಕಿದ್ರು. ನೋವನ್ನ ತಡೆಯೋದಕ್ಕಾಗದೆ ಜೋರಾಗಿ ಕಿರ್ಚಿದೆ. ನನ್ನ ಕಿರುಚು ಇಡೀ ರೂಮಿಗೆ ಕೇಳಿಸ್ತಿತ್ತು. ನೋವನ್ನ ತಡೆಯಲಾಗದೆ ನಾನು ಅಲ್ಲೇ ಮೂರ್ಛೆ ಬಿದ್ದು ಹೋದೆ. ನನಗೆ ಜ್ಞಾನ ಬಂದಾಗ ನನ್ನನ್ನು ಕರೆದುಕೊಂಡು ಬಂದ ಆ ಹುಡುಗಿ ನನ್ನ ಕಣ್ಣ ಮುಂದೆ ನಿಂತಿದ್ಲು. ಇಷ್ಟೆಲ್ಲ ಆಗುತ್ತೆ ಅಂತ ನನ್ನ ಹತ್ರ ಹೇಳ್ಬಾರ್ದಾಗಿತ್ತ ನೀನು? ಹೌದು, ನೀನ್ ಹೇಳ್ದ ಹಾಗೆ ಇದನ್ನೆಲ್ಲ ನಾನು ಮೊದಲೇ ಹೇಳಿದಿದ್ರೆ ಇದಕ್ಕೆ ನೀನು ಒಪ್ಕೊಳ್ತಿರ್ಲಿಲ್ಲ. ಆಗ ಅವರು ನಿನ್ನ ಜೊತೆ ಇನ್ನೂ ಕಠಿಣವಾಗಿ ನಡ್ಕೊಳ್ತಿದ್ರು. ನೋಡು, ಅಳ್ಬೇಡ, ಇದು ನಿನಗೆ ಮೊದಲ ಹೆಜ್ಜೆ. ಇನ್ಮುಂದೆ ಇನ್ನೂ ಎಷ್ಟೊಂದು ಅಳ್ಬೇಕೋ ಗೊತ್ತಿಲ್ಲ. ಇದು ಅನಾಥಾಶ್ರಮ ಅಷ್ಟೆ, ಆದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನನ್ನ ವ್ಯಾಪಾರ ಕೂಡ ಮಾಡ್ಬಿಡ್ತಾರೆ. ನೋಡು, ಈ ಔಷಧಿನ ಹಚ್ಕೊಂಡು ಕೆಳಗಡೆ ಎಲ್ಲರೂ ಊಟ ಮಾಡ್ತಿದ್ದಾರೆ, ಅಲ್ಲಿಗೆ ಬಂದ್ಬಿಡು ಎಂದು ಹೇಳಿ ಆಕೆ ಹೊರಟೋದ್ಲು. ಆ ಕ್ಷಣಕ್ಕೂ ನನ್ನ ತಂದೆ ತಾಯಿಯ ನೆನಪು ನನಗೆ ಬರ್ತಿತ್ತು. ಅವರನ್ನ ನೆನೆದು, ಅಮ್ಮ, ಅಪ್ಪ, ನೀವಿಬ್ರಿಲ್ದೆ ನನ್ನ ಜೀವನ ಹೇಗಾಗಿದೆ ನೋಡು. ಇನ್ನು ಮುಂದೆ ನನ್ನ ಜೊತೆ ಏನೇನಾಗುತ್ತೋ ಗೊತ್ತಿಲ್ಲ.
ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ದೇವ್ರೆ, ನನ್ನ ತಂದೆ ತಾಯಿ ಇಲ್ಲದ ನನ್ನ ಜೊತೆ ಏನು ಕೆಟ್ಟದಾಗದೆ ಇರೋ ಹಾಗೆ ನೋಡ್ಕೊಳಪ್ಪ ಎಂದು ಹೇಳಿ ನನ್ನ ಮನಸ್ಸಿನಲ್ಲಿ ಆ ದೇವರನ್ನ ಬೇಡ್ಕೊಂಡು ನಾನು ಊಟಕ್ಕೆ ಬಂದೆ. ಎಲ್ಲರೂ ಕೆಳಗಡೆ ಊಟಕ್ಕೆ ಕುಳಿತುಕೊಂಡಿದ್ರು. ನಾನು ಹೋಗಿ ಕುತ್ಕೊಂಡೆ. ಅಷ್ಟರಲ್ಲಿ ಒಂದು ಹೆಂಗಸು ಬಂದು, ಏ ಹುಡುಗಿ, ಇದೇನು ನಿಮ್ಮನೇನಾ? ಎದ್ದು ಊಟ ಹಾಕೋ. ಹಾಗೆ ತಿಂದಾದ ಮೇಲೆ ತಟ್ಟೆನ ಎತ್ಕೊಂಡು ಹೋಗಿ ತೊಳ್ದಿಡು ಎಂದಾಗ ಊಟ ಕೂಡ ತಿನ್ನೋದಕ್ಕೆ ನನಗೆ ಮನಸ್ಸಾಗ್ತಿರ್ಲಿಲ್ಲ. ತಟ್ಟೆಯಲ್ಲಿ ಅನ್ನ ಹಾಗೂ ಬೇಳೆ ಸಾರನ್ನ ಹಾಕೊಂಡು ನೆಲದ ಮೇಲೆ ಕುಂತು ಕಣ್ಣೀರು ಹಾಕ್ತಾ ಊಟವನ್ನ ತಿಂದೆ. ಕೈ ತೊಳೆದುಕೊಂಡು ಮತ್ತೆ ಆ ರೂಮಿನಲ್ಲಿ ಎಲ್ಲ ಹುಡುಗಿರು ನೆಲದ ಮೇಲೆ ಮಲಗಿರುವುದನ್ನ ನೋಡಿ ನಾನು ಕೂಡ ಹೋಗಿ ಚಾಪೆ ಮೇಲೆ ಕುಳಿತುಬಿಟ್ಟೆ. ದುಃಖ ತಡೆಯಲಾಗದೆ ಒಂದೇ ಸಮನೆ ದುಃಖದಿಂದ ಕಣ್ಣೀರು ಬರೋದಕ್ಕೆ ಶುರುವಾಯಿತು. ನನ್ನನ್ನು ನೋಡಿದ ಪಕ್ಕದಲ್ಲಿ ಮಲಗಿದ್ದ ನನ್ನನ್ನು ಕರೆದುಕೊಂಡು ಹೋದ ಆ ಹುಡುಗಿ ನನ್ನ ಬಳಿ ಬಂದು, ನೋಡು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಿನ್ನನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡುವುದು ನನ್ನ ಅನಿವಾರ್ಯವಾಗಿತ್ತು. ನಾನೇನಾದ್ರೂ ಹಾಗೆ ಮಾಡದೆ ಇದ್ದಿದ್ರೆ ಹೇಗಂದ್ರೆ ಹಾಗೆ ನನಗೆ ಹೊಡಿತಿದ್ರು. ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಇಷ್ಟು ಚಿಕ್ಕ ವಯಸ್ಸು ನಿಂದು, ಇಲ್ಲಿ ಬಂದು ಸಿಕ್ಕಾಕೊಂಡಿದ್ಯಾ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ನೀನು ಇಲ್ಲಿಂದ ಓಡ್ ಹೋಗು. ಇಲ್ದಿದ್ರೆ ನಿನ್ನನ್ನ ಬೇರೆ ದೇಶಕ್ಕೆ ಮಾರ್ಬಿಡ್ತಾರೆ. ನಮ್ಮ ಅನಿವಾರ್ಯ, ನಾವು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ಆದ್ರೆ ನೀನು ಇನ್ನೂ ತುಂಬಾ ಚಿಕ್ಕ ಹುಡುಗಿ ಎಂದು ಅವಳು ಹೇಳಿದ ತಕ್ಷಣ, ದೇವ್ರೇ, ಮುಂದೆ ನಾನು ಏನ್ ಮಾಡ್ಲಿ? ನೋಡು, ನಾನು ಹೊರಗಡೆ ಹೋಗಿ ಹೇಗೆ ಬದುಕೋದು? ನನಗೆ ಯಾರು ಕೂಡ ಗೊತ್ತಿಲ್ಲ. ನನ್ನ ಸ್ವಂತದವರೇ ನನ್ನ ತಂದು ಇಲ್ಲಿ ಬಿಟ್ಟು ಹೋದ್ರು. ನೋಡು, ಪ್ರಪಂಚ ತುಂಬಾ ದೊಡ್ಡದಾಗಿದೆ. ನಾವು ನಿಯತ್ತಾಗಿದ್ರೆ ನಮಗಾಗಿ ಯಾರನ್ನಾದ್ರೂ ಆ ದೇವ್ರು ಆಸರೆಯಾಗಿ ಕಳಿಸ್ತಾನೆ. ನೀನು ಹೆದರಬೇಡ, ದಯವಿಟ್ಟು ನೀನು ಇಲ್ಲಿರಬೇಡ ಎಂದು ಹೇಳಿ ಆಕೆ ಅಲ್ಲಿಂದ ಹೊರಗೆ ಬಂದ್ಲು. ಮೊದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದ ನನಗೆ ಸ್ವಲ್ಪ ದಿನವಾದರೂ ಇಲ್ಲಿ ನಾನು ಸೇಫ್ ಆಗಿ ಇರ್ತೀನೇನೋ ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸುಳ್ಳು ಅನ್ನೋದು ನನಗೆ ಗೊತ್ತಾದ ಮೇಲೆ ಇಲ್ಲಿರುವುದು ಸರಿಯಲ್ಲ ಅನಿಸ್ತಿತ್ತು. ಹಾಗಾಗಿ ಇಲ್ಲಿಂದ ಹೊರಗೆ ಹೇಗೆ ಹೋಗೋದು ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ತುಂಬಾ ಹೊತ್ತು ಯೋಚನೆ ಮಾಡಿದ ನಂತರ ಸುಮಾರು ಬೆಳಗ್ಗೆ 5 ಗಂಟೆಗೆ ಎಲ್ಲರೂ ಮಲಗಿರುವ ಸಮಯವನ್ನ ನೋಡಿ ನಾನಿದ್ದ ರೂಮಿನಿಂದ ಹೊರಗೆ ಬಂದೆ. ಆಶ್ರಮದಲ್ಲಿ ಹಿಂಭಾಗದಲ್ಲಿ ಒಂದು ಬಾಗಿಲು ಇದೆ ಅನ್ನೋದು ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಸೀದಾ ಅಲ್ಲಿ ಹೋದೆ. ಆದ್ರೆ ಆ ಗೇಟಿನ ಬಳಿ ವಾಚ್ಮೆನ್ ಚೇರಿನ ಮೇಲೆ ಕುಳಿತು ಮಲಗಿರುವುದು ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ಅಲ್ಲಿಯ ಕಾಂಪೌಂಡ್ ತುಂಬಾ ದೊಡ್ಡದಾಗಿತ್ತು. ಆದರೆ ನನ್ನ ಅದೃಷ್ಟಕ್ಕೆ ಅಲ್ಲೊಂದು ಮರವಿತ್ತು. ಮೆಲ್ಲನೆ ನಾನು ಕಷ್ಟಪಟ್ಟು ಆ ಮರದ ಸಹಾಯದಿಂದ ಕಾಂಪೌಂಡ್ ಅನ್ನು ಹತ್ತಿ ಕಾಂಪೌಂಡಿಂದ ಹೊರಗೆ ಬಂದೆ. ನನ್ನ ಕೈಕಾಲೆಲ್ಲ ಗಾಯವಾಗಿತ್ತು. ಹಿಂದು ಮುಂದು ನೋಡದೆ ನಾನು ಅಲ್ಲಿಂದ ಓಡಿ ಹೋದೆ. ಹೋಗ್ತಾ ದಾರಿಯುದ್ದಕ್ಕೂ ಅಕ್ಕಪಕ್ಕ ಯಾರೊಬ್ಬರು ಇರಲಿಲ್ಲ. ಹೋಗ್ತಾ ಹೋಗ್ತಾ ಬಸ್ ಸ್ಟಾಪ್ ಇತ್ತು. ಅಲ್ಲಿಂದ ಇನ್ ಸ್ವಲ್ಪ ಮುಂದೆ ಹೋದೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮನೆಗಳಿದ್ವು. ಅಲ್ಲಿಂದ ಸೀದಾ ನಾನು ಒಂದು ಮನೆಯ ಬಳಿ ಹೋಗಿ ವಾಚ್ಮೆನ್ ಬಳಿ, ನನ್ಗೇನಾದ್ರೂ ಕೆಲಸ ಕೊಡಿ, ನಾನು ತುಂಬಾ ಕಷ್ಟದಲ್ಲಿದ್ದೇನೆ ಎಂದಾಗ ಇನ್ನು ನಾನಿದ್ದ ಪರಿಸ್ಥಿತಿಯನ್ನು ನೋಡಿ ಆತ, ಯಾರಮ್ಮ ನೀನು? ಇಲ್ಲಿ ಅಂತಹ ಕೆಲಸಗಳು ಏನು ಸಿಗೋದಿಲ್ಲ. ಅಣ್ಣ, ಮನೆ ಕೆಲಸ ಇದ್ರೂ ಪರವಾಗಿಲ್ಲ, ಒಂದು ಸಲ ಹೋಗಿ ಕೇಳ್ನೋಡಿ ಎಂದು ನಾನು ಬೇಡಿಕೊಂಡಿದ್ದನ್ನ ನೋಡಿ ಆತ, ಸರಿ, ಇಲ್ಲಿ ನಿಂತಿರು, ನಾನು ಒಳಗಡೆ ಹೋಗಿ ಕೇಳ್ಕೊಂಡು ಬರ್ತೀನಿ, ಯಾವುದಾದರೂ ಕೆಲಸ ಇದೆಯೇನೋ ಅಂತ ಹೇಳಿ ಎಂದು ಹೇಳಿ ಆ ವಾಚ್ಮೆನ್ ಮನೆ ಒಳಗೆ ಹೋದ. ನಂತರ ನನ್ನ ಬಳಿ ಬಂದು, ಸರಿ ಒಳಗೆ ಬಾ ಎಂದು ಹೇಳಿ ನನ್ನನ್ನ ಮನೆಯ ಒಳಗೆ ಕರೆದುಕೊಂಡು ಹೋದ. ಆದರೆ ನನ್ನನ್ನು ನೋಡಿದ ಆ ಮನೆಯ ಓನರು ಗಾಬರಿಯಿಂದ 1-2 ನಿಮಿಷ ನನ್ನನ್ನೇ ನೋಡ್ತಾನೆ ನಿಂತುಬಿಟ್ರು. ಅದನ್ನು ನೋಡಿದ ನಾನು ಕೂಡ, ನನಗೂ ಅವರಿಗೂ ಏನು ಹಳೆ ಸಂಬಂಧ ಇದೆ ಏನೋ ಅನಿಸ್ತಿತ್ತು. ನನ್ನ ಹತ್ತಿರ ಬಂದು ಅವರು, ಈ ನಿನ್ನ ತುಟಿಗೆ ಏನಾಗಿರೋದು ಎಂದಾಗ ಅವರ ಮಾತನ್ನು ಕೇಳಿ ಅದು ನಾನು ಹುಟ್ಟಿದಾಗಿನಿಂದ ಹೀಗೆ ಇದೆ. ನಿಮ್ಮ ತಂದೆ ತಾಯಿ ಎಲ್ಲಿರೋದು? ನನ್ನ ತಂದೆ ತಾಯಿ ಇಬ್ರು ತೀರ್ಕೊಂಡ್ರು. ನಿಮ್ಮ ತಂದೆ ತಾಯಿ ಹೆಸರೇನು? ನನ್ನ ತಂದೆ ತಾಯಿಯ ಹೆಸರು ಪ್ರಶಾಂತ್. ನಿಮ್ಮ ತಾಯಿ ಹೆಸರು ಸರೋಜಾ ಎಂದ ತಕ್ಷಣ, ನೀನು ಪ್ರಶಾಂತ್ ಮಗಳ? ಹೌದು. ಎಷ್ಟುದ್ದ ಬೆಳೆದು ಬಿಟ್ಟಿದೀಯ ನೀನು?
ಅಯ್ಯೋ ದೇವ್ರೆ, ಏನಿದು? ಕೈ ಕಾಲೆಲ್ಲ ಗಾಯ ಆಗಿದೆ. ಒಂದು ಕೆಲಸ ಮಾಡು, ಮೊದಲು ನೀನು ನನ್ನ ಜೊತೆ ಆಸ್ಪತ್ರೆಗೆ ಬಾ ಎಂದು ಹೇಳಿ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಕೆಲವು ಟೆಸ್ಟ್ಗಳನ್ನ ಮಾಡಿಸಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಮನೆಗೆ ಕರೆದುಕೊಂಡು ಬಂದ್ರು. ಆಗ ನಾನು ಅವರ ಬಳಿ, ನಿಮಗೆ ನಾನು ಹೇಗೆ ಗೊತ್ತು? ನನ್ನ ತಂದೆಯ ಹೆಸರು, ತಾಯಿ ಹೆಸರು ಕರೆಕ್ಟಾಗಿ ಹೇಳ್ತಾ ಇದ್ದೀರಲ್ಲ? ನೀನು ಬೇರೆ ಯಾರು ಅಲ್ಲ, ನನ್ನ ಮಗಳಮ್ಮ. ಇಲ್ಲ ಇಲ್ಲ, ನೀವು ನನ್ನ ತಂದೆ ಅಲ್ಲ, ಹಾಗೆ ಹೇಳ್ಬೇಡ. ನಿನಗೆ ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ ಕೆಲವು ಚೆಕಪ್ಸ್ಗಳನ್ನ ಮಾಡಿಸೋದಕ್ಕೆ. ಆ ರಿಪೋರ್ಟಲ್ಲೂ ನೀನು ನನ್ನ ರಕ್ತ ಅನ್ನೋದು ಕನ್ಫರ್ಮ್ ಆಗಿದೆ. ನಿಮ್ಮ ತಂದೆ ಹಾಗೂ ನಾನು ತುಂಬ ಒಳ್ಳೆ ಸ್ನೇಹಿತರು. ನಿಮ್ಮ ತಂದೆ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ವರ್ಷಗಳು. ಅವನಿಗೆ ಮಕ್ಕಳೇ ಆಗಲಿಲ್ಲ. ಆ ಕೊರಗು ಅವನಿಗೆ ದಿನ ಕಾಡ್ತಿತ್ತು. ನನಗೆ ನೀನು ಹುಟ್ಟಿದಾಗ ನಿನ್ನ ತುಟಿ ಈ ರೀತಿಯಾಗಿತ್ತು. ಹಾಗಾಗಿ ನಾನು ಅವನಿಗೆ ನಿನ್ನನ್ನು ಕೊಟ್ಟು ಸಾಕು ಅಂತ ಹೇಳಿದ್ದೆ. ಸ್ವಲ್ಪ ದಿನ ಅವನು ಕೆಲಸಕ್ಕೆ ಬಂದ. ಆದರೆ ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಟ್ಬಿಟ್ಟು ಎಲ್ಲೋ ಹಳ್ಳಿಯಲ್ಲಿ ಸ್ವಂತ ಮನೆ ಇದೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋದ. ಮಧ್ಯೆ ಬಂದು ಹೋಗ್ತೀನಿ ಅಂತ ಹೇಳ್ದವನು ಒಂದು ಸಲನೂ ಹಿಂತಿರುಗಿ ನೋಡಿಲ್ಲ. ನಾನು ತುಂಬ ಹುಡುಕದೆ, ಎಲ್ಲೂ ಸಿಗ್ಲಿಲ್ಲ. ಇವತ್ತು ನಿನ್ನನ್ನು ನೋಡಿದ ತಕ್ಷಣ ನನಗೆ ಒಂದು ರೀತಿ ಸೆಳೆತವಾಗ್ತಿತ್ತು. ನಿನ್ನ ಈ ತುಟಿಯನ್ನ ನೋಡಿದ ತಕ್ಷಣ ನನ್ಗೆ ಅರ್ಥವಾಗ್ತಿತ್ತು, ಇಷ್ಟು ವರ್ಷ ಆದ ಮೇಲೆ ನೀನು ಈ ರೀತಿ ನನ್ನ ಮನೆಯಲ್ಲಿ ಸಿಗ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀನು ಹೋದ ಮೇಲೆ ಮತ್ತೆ ನಮಗೆ ಮಕ್ಕಳಾಗ್ಲಿಲ್ಲ. ಇದೇ ಕೊರಗಿನಲ್ಲಿ ನಿನ್ನ ತಾಯಿ ತೀರಿಕೊಂಡ್ಲು. ನೋಡು, ಕೊನೆಗೂ ಆ ದೇವರು ನಿನ್ನನ್ನ ಇಲ್ಲಿಗೆ ಕರೆದುಕೊಂಡು ಬಂದ. ಆದ್ರೆ ಅವರಿಬ್ಬರ ಜೊತೆ ಹಾಗಾಗೋಯ್ತು ಅಂತ ತುಂಬಾ ಬೇಜಾರಾಯ್ತು. ಅವರು ಹೇಳಿದ್ದನ್ನ ಕೇಳಿ ಇಷ್ಟು ದೊಡ್ಡ ಶ್ರೀಮಂತರು ನನ್ನ ತಂದೆನಾ? ಬಹುಶಃ ನನ್ನ ಜೀವನದಲ್ಲಿ ಇದೆಲ್ಲ ನಡಿಬೇಕು ಅನ್ನೋದು ಮೊದಲೇ ಆ ದೇವರು ಬರ್ತಿದ್ದೇನೋ ಅನಿಸ್ತಿತ್ತು. ನಿನಗೆ ಯಾರು ಇಲ್ಲ ಅಂತ ತಿಳ್ಕೊಳ್ಬೇಡ, ನಾನಿದ್ದೀನಿ ನಿನ್ನ ತಂದೆ. ಈ ಮನೆಯಲ್ಲಿ ನೀನು ರಾಣಿಯಾಗಿರ್ಬಹುದು. ಇನ್ಮೇಲೆ ಇದು ನಿನ್ನ ಮನೆ ಅಂತ ಹೇಳಿದಾಗ, ಅಂದ್ಹಾಗೆ ಇಷ್ಟು ದಿನ ನೀನು ಎಲ್ಲಿದ್ದೆ? ಈ ರೀತಿ ಮನೆ ಕೆಲಸ ಮಾಡುವಷ್ಟು ಅನಿವಾರ್ಯ ನಿನ್ಗೇನಾಗಿತ್ತು ಎಂದಾಗ, ನನ್ನ ಜೊತೆ ನಡೆದ ಪ್ರತಿಯೊಂದು ವಿಷಯವನ್ನು ನಾನು ಅವರ ಹತ್ರ ವಿವರಿಸಿದೆ. ಅವರ ಬಳಿ ಆಶ್ರಮದ ಬಗ್ಗೆ ಹೇಳಿದೆ. ನನ್ನ ಹಾಗೆ ಅಲ್ಲಿ ಎಷ್ಟೋ ಹುಡುಗಿರು ಕಷ್ಟಪಡ್ತಿದ್ದಾರೆ ಅನ್ನೋ ವಿಷಯ ಅವರಿಗೆ ಗೊತ್ತಾಗಿ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರು. ಅಲ್ಲಿದ್ದ ಹುಡುಗಿಯರನ್ನ ಅಲ್ಲಿಂದ ಪಾರು ಮಾಡಿಸಿದ್ರು. ಅದರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕೋ ಅದನ್ನ ಪೊಲೀಸರು ತಗೊಂಡ್ರು. ನನ್ನ ಜೀವನದಲ್ಲಿ ಸ್ವಂತ ತಂದೆ ಇವರಾಗಿದ್ರು. ಕಾಲ ಕಳೆದ ಹಾಗೆ ನನ್ನ ಜೊತೆ ನಡೆದದನ್ನೆಲ್ಲ ನಾನು ಮರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಸ್ವಂತ ತಂದೆ ತಾಯಿ ಜೊತೆ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಆದ್ರೆ ನನ್ನ ಅಷ್ಟು ವರ್ಷಗಳು ಸಾಕಿ ನನ್ನನ್ನು ನೋಡಿಕೊಂಡ ತಂದೆ ತಾಯಿಯನ್ನು ಮರೆಯೋದಕ್ಕೆ ಮಾತ್ರ ನನ್ನ ಕೈಯಲ್ಲಾಗ್ಲಿಲ್ಲ. ನನ್ನ ಜೀವ ಇರುವವರೆಗೂ ಅವರಿಬ್ಬರು ನನ್ನ ಮನಸ್ಸಿನಲ್ಲಿರ್ತಾರೆ. ಬಹುಶಃ ಆ ದೇವರು ನನ್ನ ಹಣೆ ಬರಹದಲ್ಲಿ ಹೀಗೆ ನಡಿಬೇಕು ಅಂತ ಬರ್ದಿದ್ರೆ ಅದನ್ನ ಕೂಡ ತಪ್ಸೋಕ್ಕೂ ಯಾರ ಕೈಯಲ್ಲೂ ಆಗೋದಿಲ್ಲ ಅನ್ನೋ ಸಮಾಧಾನ ಒಂದು ನನ್ನಲ್ಲಿತ್ತು. ಅದರ ಪ್ರಕಾರ ನಾನು ಕೂಡ ನನ್ನ ಓದನ್ನ ಮುಂದುವರಿಸಿದೆ. ನನ್ನ ತಂದೆ ಜೊತೆ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಟ್ಟೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.